ಈಗ ಜೊಲ್ಲೆ ಅವರು ಕೆಟ್ಟವರು ಸವಾಸ ಮಾಡಿ ಕೆಡ್ತಾ ಇದ್ದಾರೆ ಅಂತ ರಮೇಶ್ ಕತ್ತಿ ಅವರು ಹೇಳ್ತಾರೆ. ಈಗ ರಮೇಶ್ ಕತ್ತಿ ಲಿಮಿಟೇಷನ್ ಇದ್ರೆ ಅವನ ಬಗ್ಗೆ ಎಲ್ಲ ಹೇಳೋದು ಅವಶ್ಯಕತೆ ಅಲ್ಲಿ ನೀವು ರಮೇಶ್ ಕತ್ತಿ ಅದ ಡೆಡ್ ಹಾರಿಸೋದು. ಈಗ ಸುಮ್ಮಲ್ಲಿ ಅಟ್ಟ ಬಂದು ಓಡಾಡ್ತಾನ, ಅವು ಸೀಮಿತ ಇದೆ ಅವನು. ಅವ್ನ ರಾಜಕಾರಣಿ, ಅವನ ವಿಚಾರಗಳು. ರಮೇಶ್ ಕತ್ತಿ ಅವ್ರದ್ದು ಸುಮ್ಮ ಭಾಷಣ ಮಾಡಿ ನಾವು ಇದೇನೋ ಇಡೀ ರಾಜ್ಯ ನೋಡೋದ್ರಿಂದ ಅಷ್ಟು ಫೋಕಸ್ ಆಗ್ಯಾವ ನಾವು. ಮತ್ತು ನಾಳಿಂದ ಮತ್ತೆ ಔಟ್ ಆಫ್ ಆರ್ಡ್ರ ಅವರ ಅಸ್ತಿತ್ವವನ್ನು ಕಳ್ಕೊಂಡಿದ್ರು, ನೀವು ಅಲ್ಲಿ ಹೋಗಿ ಜೀವಂತ ಮಾಡಿದ್ರಿ ಅಂತ ಹೇಳಿ ಒಂದು ಆರೋಪ, ನಿಮ್ಮ ಬೆಂಬಲಿಗರಲ್ಲೇ ಆರೋಪ. ಏನೇನಿಲ್ಲ, ಉತ್ತರ ಕನ್ನಡ ಭಾಳ ದೊಡ್ಡದಿದ್ದಾರೆ ಸರ್. ಅಲ್ಲಿ ತುಂಗಾ ನದಿಯಿಂದ ಹಿಡಿದು ಈ ಕಡೆ ಭಾಳ ದೊಡ್ಡದಿದೆ. ಮನ್ಯಾಗ ಕೂತ್ರ ಲೀಡರ್ ಆಗೋಲ್ಲ. ಬಿಸಿಲು ನೋಡಬೇಕು, ಮಳೆ ನೋಡಬೇಕು, ರಾತ್ರಿ ನೋಡಬೇಕು, ಊಟ ಇಲ್ಲ ಅಡ್ಡಾಡ್ದಾಗ ಲೀಡರ್ ಆಗ್ತಾರೆ. ಹಂಗೆ ಸುಮ್ಮನೆ ಭಾಷಣ ಮಾಡಿದ್ರೆ ಇದೊಂದು ಯಾವುದೋ ಒಂದು ಸೊಸೈಟಿ ಗೆದ್ರೆ ಲೀಡರ್ ಆಗೋಲ್ಲ. ಯಾರ್ಯಾರು ಲೀಡರ್ ಆಗ್ಲಿಕ್ಕೆ ಆಗಿಲ್ಲ, ಕಷ್ಟಪಡಬೇಕು, ಜನರ ಕೆಲಸ ಮಾಡಬೇಕು, ಅವಾಗ ಲೀಡರ್ ಆಗ್ತಾರೆ. ಭಾಷಣ ಮಾಡಿದಾಗ ಲೀಡರ್ ಅನ್ನೋಲ್ಲ. ಸರ್, ಈಗ 2008ರಲ್ಲಿ ಮುಂಬೈ ದಾಳಿ ಆಗ್ತದೆ, ಉಗ್ರ ದಾಳಿ ಆಗ್ತಾರೆ. ಆದ್ರೆ ಅದನ್ನ ಪಾಕಿಸ್ತಾನ ಪ್ರತಿಕಾರ ತೀರ್ಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ಸರ್ಕಾರ ಹಿಂದೇಟ್ ಹಾಕಿದ್ರು. ಜೊತೆಗೆ ಯಾರು ಕೂಡ ಮಾತಾಡಲಿಲ್ಲ. ಇಲ್ಲ, ಅದನ್ನ ಈಗ ಅವಶ್ಯಕತೆ ಇಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಯೋಗೇರಿ ತಾಲೂಕಿನಲ್ಲಿಯೂ ಈಗ ನಿಮ್ಮ ನಂಬಿದಂತ ಕಾರ್ಯಕರ್ತರು ಇರ್ತಾರೆ, ಅವ್ರಿಗೂ ಏನ್ ಹೇಳಿ ಬಯಸ್ತೀರಾ? ಅವ್ರ ಸಮದ ಎಲೆಕ್ಷನ್ ಮಾಡಿದ್ರ, ಈಗ ಅವ್ರ ರಕ್ಷಣೆಗೆ ಎಲೆಕ್ಷನ್ ಮಾಡಿದ್ವಿ. ಇದೇನ ನಾವು ಅಲ್ಲಿ ಹೋಗಿ ಭಾಳ ದೊಡ್ಡದಾಗಿ ಏನ್ ಸಾಧನೆ ಮಾಡಬೇಕಾದ್ದು, ಭಾಳ ಅದೇನು ದೊಡ್ಡ ಸಂಸ್ಥೆ ಮಾಡಬೇಕಿಲ್ಲ. ಸಿಕ್ಕದಿದ್ರು ಚುನಾವಣೆ ಯಾಕೆ ಮಾಡಿದ್ರೆ ಪದೇ ಪದೇ ವರ್ಷ ನಮಗೆ ನೀವು ಅವ್ರ ಜೊತೆ ಕಾಂಪ್ರಮೈಸ್ ಆಗ್ತೀರಿ, ನಮ್ಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದಾಗ ಈ ಚುನಾವಣೆ ಮಾಡಿದೀವಿ. ಅವ್ರಿಗೋಸ್ಕರ ಮಾಡಿದೀವಿ ಅಷ್ಟೇ. ಸರ್, ನಿಗಮ ಮಂಡಳಿಯಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲ ಒಂದ್ ಕಡೆ ನಿಮ್ಮವರಿಗೆ, ನಿಮ್ಮ ಜೊತೆಗಿದ್ದವರಿಗೆ ಸರಿಯಾದಂತಹ ಜವಾಬ್ದಾರಿ ಸಿಗ್ಲಿಲ್ವಾ ಅಂತ? ಕೊಟ್ಟಿದಾರಲ್ಲ, ಚಿಂಗ್ಳೆ ಅವ್ರು ಕೊಟ್ಟಿದ್ದಾರೆ, ಗೋಕಾಕದಾಗ ಬರ್ಮಣ್ಣ ಅವ್ರು ಕೊಟ್ಟಿದ್ದಾರೆ. ಉಪಾಧ್ಯಕ್ಷರಾಗಿ ಪ್ರಮೋಷನ್ ಆಗ್ತಿತ್ತು ಮುಂದೆ ಇಲ್ಲ, ಪ್ರಮೋಷನ್ ಆಗ್ತಿದ್ದು ವೇಟ್ ಮಾಡ್ಬೇಕಷ್ಟೇ. ಅವರು ರಿಜೆಕ್ಟ್ ಹಾಕ್ರೆ ಇರುವ ಲಿಮಿಟೆಡ್ ಇರುವ 36 ಅದಾವ, ಎಲ್ಲರಿಗೂ ಹಂಚಿ ಕೊಡ್ಬೇಕಲ್ಲ, ಮತ್ತೆ ಅವಕಾಶ ಬರ್ತೈತಿ. ಯಾರು ಸಿಕ್ಕವ್ರೆ ನೋಡ್ಯಾರ ಹೋಗಿ ಏನಾರ